ಬ್ರೋ ಹೋಮ್ ಗ್ರೌಂಡ್ ಅಲ್ಲಿ RCB GT ನಡುವೆ ಮೊದಲನೇ ಮ್ಯಾಚ್ ಇತ್ತು. ಫುಲ್ ಇನ್ನು ಸೋತೋಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಇಲ್ಲ ಬ್ರೋ, ಏನ್ ಹೇಳೋದು, ಇಟ್ಸ್ ಹ್ಯಾಪೆಂಡ್. ಆಗುತ್ತೆ, ಸೋಲು ಅನ್ನೋದು ಖಂಡಿತ ಎಲ್ಲರಿಗೂ ಸಿಗುತ್ತೆ. ಕಂಪೇರ್ ಮಾಡಿದ್ರೆ ಟಾಪ್ ಲಿಸ್ಟ್ ಅಲ್ಲಿ ಇದ್ದು 3-1 ಸೋತಿದೀವಿ. ನೆಕ್ಸ್ಟ್ ಮ್ಯಾಚ್ ಗೆಲ್ಲೋಣ ಖಂಡಿತ. ಬಾಸ್ 18 ವರ್ಷದಿಂದ ಕಪ್ಪೇ ಬಿಟ್ಟಿದೀವಿ ಅಂತೆ, 17 ವರ್ಷದಿಂದ. ಈ ವರ್ಷ ಒಂದು ಮ್ಯಾಚ್ ಸೋದಕ್ಕೆ ಭಯ ಇಲ್ಲ, ಬೇಜಾರಿಲ್ಲ. ಬಟ್ ಒಂದ್ ಸ್ವಲ್ಪ ಬೇಜಾರು, ಯಾಕಂದ್ರೆ ಹೋಮ್ ಗ್ರೌಂಡ್ ಅಲ್ವಾ. ಸೊ ಏನೋ ಒಂದು ಖುಷಿ ಇತ್ತು ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ತೀವಿ ಅಂತ. ಬಟ್ ಈ ಸಲ ಗೆಲ್ಲಿಲ್ಲ ಅನ್ನೋದೊಂದು ಬೇಜಾರಾಗಿದೆ. ದಯವಿಟ್ಟು ಮ್ಯಾನೇಜ್ಮೆಂಟ್ ಏನ್ ಗೊತ್ತಾ, ಸ್ವಲ್ಪ ಪ್ಲೇಯರ್ಸ್ ನ ಬೇರೆ ಚೇಂಜ್ ಮಾಡಿ ಅಂತ ಕೇಳ್ಕೋಬಹುದು. ಯಾಕಂದ್ರೆ ಪಡಿಕಲ್ಪಲ್ಲೂ ಮನೋಜ್ನ ಹಾಕೊಂಡ್ರೆ ಒಳ್ಳೇದಾಗುತ್ತೆ. ಸ್ವಪ್ನಿಲ್ ಸಿಂಗ್ ಇದಲ್ಲ, ಲಕ್ಕಿ ಚಾಮ್ ಇದ್ದಂಗೆ ನಮ್ಗೆ ಸ್ವಪ್ನಿಲ್ ಇದ್ದ. ಸೊ ಚೇಂಜ್ ಮಾಡ್ಬೇಕಾಯ್ತು ಬೌಲಿಂಗ್ ಲೈನ್ ಅಪ್ ಅಲ್ಲೆಲ್ಲ. ಸೊ ಇಟ್ಸ್ ಹ್ಯಾಪನ್. ಏನು ಇಷ್ಟೇ ಹೇಳಕ್ ಇಷ್ಟಪಡೋದಿನ ಏನಿಲ್ಲ ಬ್ರೋ. ಸೊ ಇವತ್ತು ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಮೈನಸ್ ಆಯ್ತಾ, ಬೌಲಿಂಗ್ ಅಲ್ಲಿ ಮೈನಸ್ ಆಯ್ತಾ? ಮೇಜರ್ ಬ್ಯಾಟಿಂಗ್ ಬ್ರೋ, ಮೇಜರ್ ಬ್ಯಾಟಿಂಗು ತುಂಬಾ ಟಫ್ ಇತ್ತು, ಇಲ್ಲ ಅಂತಲ್ಲ. ಬಟ್ ಅವ್ರ ಬೌಲರ್ ತುಂಬಾ ಎಫೆಕ್ಟ್ ಹಾಕರು. ಅವ್ರ ಕಡೆಯಿಂದ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲೇ ತುಂಬಾ ಡಮ್ಮಿ ಆಗಿತ್ತು. ಲೈನ್ ಅಪ್ ಏನಾಗಿತ್ತು ಅಂದ್ರೆ, ಸ್ಟಾರ್ಟಿಂಗ್ ಇಂದ ವಿಕೆಟ್ ಡ್ರಾಪ್ ಆದ್ಮೇಲೆ ಬಾಲ್ ವೇಸ್ಟ್ ಆಯ್ತು, ರನ್ ಬರ್ಲಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಮುಂಬೈಲಿದೆ, ಮುಂಬೈಲಿ ಹೋಗೋಣ. ನಮ್ ಸ್ಟೇಡಿಯಂ ಅಲ್ಲಿ ಆಗ್ಲಿ ಅನ್ನೋ ಬೇರೆ ಸ್ಟೇಡಿಯಂ ಅಲ್ಲಿ ಬಾವುಟ ಹಾರ್ಸೋಣ ಅಷ್ಟೇ. ಅಂದ್ರೆ ಫ್ಯಾನ್ಸ್ ಗೆ ಫಸ್ಟ್ ಹೋಮ್ ಗ್ರೌಂಡ್ ಮ್ಯಾಚ್ ಫುಲ್ ಒಂದು ಹೋಪ್ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಓವರ್ ಕಾನ್ಫಿಡೆನ್ಸ್ ಇತ್ತು. ಅದೆಲ್ಲರೂ ಮೈನಸ್ ಆಯ್ತಾ? ಖಂಡಿತ ಆಯ್ತು. ಕೆಲವೊಬ್ರು ನೋಡಿ ಎಷ್ಟೋ ಜನ ಸೆಪ್ಪೆಗೆ ಹೋಗ್ತಿದ್ದಾರೆ, ನಾವು ಕೂಡ ಸೆಪ್ಪೆಗಿದ್ದೀವಿ. ಏನು ಮಾಡಕ್ಕಾಗಲ್ಲ, ಆಗುತ್ತೆ, ಏನಾಗಲ್ಲ, ಪ್ರಾಬ್ಲಮ್ ಆಗಲ್ಲ. ದೇವ್ರಿಗಂತ ಒಂದು ಮ್ಯಾಚ್ ಕೊಡ್ತಾ ಇದೀವಿ ಪ್ರತಿ ವರ್ಷ. ಅದು ಈ ಸತಿ ಹೋಮ್ ಗ್ರೌಂಡ್ ಅಲ್ಲಿ ಆಯ್ತು, 2 ಮ್ಯಾಚ್ ಆದ್ಮೇಲೆ. ಫಸ್ಟ್ ಮ್ಯಾಚ್ ದೇವ್ರಿಗೆ ಕೊಟ್ಟಿರಲ್ಲ, 3ನೇ ಮ್ಯಾಚ್ ದೇವ್ರಿಗೆ ಕೊಡ್ತಾ ಇದ್ರ. ನಮ್ ಗ್ರೌಂಡೇ ಕೊಡ್ಬೇಕಲ್ಲ ನಾವು, ಅದಕ್ಕೋಸ್ಕರ ಕೊಟ್ಬಿಡಿ. ನಮ್ ಗ್ರೌಂಡ್ ಇಂದಾನೆ ದೇವ್ರು ಕೊಟ್ಟಿದೀವಿ, ತಲೆ ಕೆಡ್ಸ್ಕೊಳಂಗಿಲ್ಲ. ನೆಕ್ಸ್ಟ್ ಮುಂಬೈ ಮೇಲಿದೆ, ಡೆಲ್ಲಿ ಮೇಲಿದೆ, ಹೊಡಿಯೋಣ. ಎಷ್ಟೋ ಸಲಿ ಬ್ರೋ, ಹೋದ್ ಸಲಿ ಎಲ್ಲ 5 ಮ್ಯಾಚ್ 6 ಮ್ಯಾಚ್ ಸೋತ್ಬಿಟ್ಟು ಪ್ಲೇ ಆಫ್ಗೆಲ್ಲ ಹೋಗ್ಬಿಟ್ಟಿದೆ ಬ್ರೋ. ತಲೆ ಕೆಡ್ಸ್ಕೊಳಂಗಿಲ್ಲ, ಪಾಸಿಟಿವ್ ಆಗಿರ್ಬೇಕಷ್ಟೇ. RCB ಫ್ಯಾನ್ಸ್ ಬರುತ್ತೆ, ಮ್ಯಾಚ್ ಬಂದೇ ಬರುತ್ತೆ. ಎಲ್ಲೂ ಹೋಗೋದಿಲ್ಲ, ನಮ್ ಕೈಲೇ ಇರುತ್ತೆ ಅಷ್ಟೇ. ನಥಿಂಗ್ ಅಷ್ಟೇ. ಈ ಸಲ ಕಪ್ ನಮ್ದೇ, ಮಿಸ್ ಇಲ್ಲ. ಆಯ್ತು, ಈ ಸಲ ಕಪ್ ನಮ್ದೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.